ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಇದೆಯಾ? ಹಾಗಾದರೆ ಈ ಒಂದು ಟಿಪ್ಸ್ನ ನೀವೇನಾದರೂ ಫಾಲೋ ಮಾಡ್ತಾ ಬಂದರೆ ನಿಮ್ಮ ತಲೆಯಲ್ಲಿ ಒಂದು ಕೂಡ ವೈಟ್ ಹೇರ್ಸ್ ಇರೋದಿಲ್ಲ ಸ್ನೇಹಿತರೆ. ನಿಜವಾಗ್ಲೂ ಇವಾಗಲಂತೂ ಚಿಕ್ಕ ಮಕ್ಕಳದಿಂದ ದೊಡ್ಡವರವರೆಗೂ ವೈಟ್ ಹೇರ್ ಸಮಸ್ಯೆ ಅಂತೂ ಕಾಮನ್ ಆಗಿಬಿಟ್ಟಿದೆ. ನಾವು ಜಾಸ್ತಿ ಟೆನ್ಷನ್ ತೊಗೊಳ್ತಾ ಇದ್ರೂ ಕೂಡ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೂ ನಮ್ಮ ಮೆಲೋನಿನ್ ಅಂಶ ಕೂಡ ಕಡಿಮೆ ಆಗ್ತಾ ಹೋದರೆ ನಮ್ಮ ವೈಟ್ ಹೇರ್ಸ್ ಕೂಡ ತುಂಬಾ ಯೌವನದಲ್ಲೂ ಕೂಡ ವೈಟ್ ಹೇರ್ಸ್ ಕಾಣಲು ಆರಂಭವಾಗುತ್ತೆ ಸ್ನೇಹಿತರೆ. ಹಾಗೂ ಸ್ವಲ್ಪ ಜನರಲ್ಲಂತೂ ಇವಾಗಲಂತೂ ವೈಟ್ ಹೇರ್ಸ್ ಕಾಣಿಸಿದ್ರೆ ಸಾಕು, ನಾವು ಪಾರ್ಲರ್ಗೆ ಹೋಗಿ ಹೇರ್ ಡ್ರೈನ ಮಾಡ್ಕೊಳ್ತಾ ಇರ್ತೇವೆ. ಹಾಗೂ ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಡೈಗಳಾಗಲಿ ಎಣ್ಣೆಗಳಾಗಲಿ ಹಾಗೂ ಎಷ್ಟೇ ನಾವು ಸಲೂನ್ಗೆ ಹೋಗಿ ಎಷ್ಟೆಲ್ಲ ಒಂದು ಬ್ಯೂಟಿನ ಮಾಡ್ಕೊಂಬರ್ತೇವೆ ಬ್ಯೂಟಿ ಹೇರ್ಸ್ಗೆ, ಅದರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ನೆಕ್ಸ್ಟ್ ಮತ್ತೆ ವೈಟ್ ಹೇರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತೊಂದು ಹೋಮ್ ರೆಮಿಡಿನ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ. ಎಲ್ಲರ ಮನೆಯಲ್ಲಿ ಕೊಬ್ಬರಿ ಅಂತೂ ಈಸಿಯಾಗಿ ಸಿಕ್ಕೋಗ್ಬಿಡುತ್ತೆ. ಎಲ್ಲರ ಮನೆಯಲ್ಲಿ ದೇವ್ರಿಗೆ ಹೋಗ್ಬಿಟ್ಟು ನಾವು ಕೊಬ್ಬರಿನ ತೆಂಗಿನಕಾಯಿನ ಒಡೆದು ಬಿಡ್ತೇವೆ. ಆದರೆ ಈ ಕೊಬ್ಬರಿನ ಯೂಸ್ ಮಾಡೋದಿಲ್ಲ. ಸ್ವಲ್ಪ ಅದು ಕೆಟ್ಟೋದ್ರೂ ಕೂಡ ನಾವು ಬಿಸಾಕ್ತೇವೆ. ಈ ರೀತಿಯಾಗಿ ಇದನ್ನು ತುಂಡುಗಳನ್ನು ಕೊಯ್ಕೊಂಡು ಬಿಡಿ. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಬಿಟ್ಟರೆ ಸಾಕು. ನಾನು ಯಾವ ರೀತಿಯಾಗಿ ಒಂದು ಹೇರ್ ಡ್ರೈನ ಹೇಳ್ಕೊಡ್ತೀನಿ ಅಂತ ನೀವು ಕೂಡ ಶಾಕ್ ಆಗ್ತೀರಾ ಸ್ನೇಹಿತರೆ. ಅಷ್ಟು ಯೂಸ್ಫುಲ್ ಆಗಿರುವಂಥದ್ದು. ಹಾಗೂ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಕರಿಬೇವನ್ನ ಕೂಡ ತಗೋತಾ ಇರೋದು ಸ್ವಲ್ಪ ಮಟ್ಟಿಗೆ. ಹಾಗೂ ಕರಿಬೇವು ಆ್ಯಂಡ್ ಈ ಒಂದು ಕೊಬ್ಬರಿಯಿಂದ ಯಾವ ರೀತಿ ನಾವು ನಮ್ಮ ಹೇರ್ಸ್ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ನಮ್ಮ ಹೇರ್ಸ್ ನಾವು ಬ್ಲ್ಯಾಕ್ ಮಾಡ್ಕೊಳ್ಬಹುದು ಅಂತ ಇವತ್ತು ತಿಳಿಸ್ಕೊಡ್ತಾ ಇರೋದು. ನಾನಿಲ್ಲಿ ಕಬ್ಬಿಣದ ಹಂಚನ್ನು ತಗೋತಾ ಇರೋದು. ನೀವು ಬೇಕಾದರೆ ಕಬ್ಬಿಣದ ಕಡಾಯಿ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದರಿಂದ ನಮ್ಮ ಕೂದಲು ವೇಗವಾಗಿ ಬ್ಲ್ಯಾಕ್ ಆಗೋದಕ್ಕೆ ಆರಂಭವಾಗುತ್ತೆ. ಈ ಒಂದು ಕೊಬ್ಬರಿ ಎಣ್ಣೆನ ನಾವು ಎಷ್ಟೆಲ್ಲ ಯೂಸ್ ಮಾಡ್ತಾ ಇರ್ತೇವೆ, ಕೋಕೋನಟ್ ಆಯಿಲ್ನ, ಆದರೆ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗುತ್ತೆ ಅಂತ ಇನ್ನೂ ಸ್ವಲ್ಪ ಜನರಿಗೆ ಗೊತ್ತೇ ಇಲ್ಲ ಇದರಿಂದ. ಅದಕ್ಕೋಸ್ಕರ ಈ ಒಂದು ಕೊಬ್ಬರಿಯಿಂದ ನಮ್ಮ ಹೇರ್ಸ್ನ ಯಾವ ರೀತಿ ಬ್ಲ್ಯಾಕ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಸ್ವಲ್ಪ ಕೊಬ್ಬರಿನ ಕೊಯ್ದುಬಿಟ್ಟು ಈ ರೀತಿ ನೀವು ಅದನ್ನು ಹುರಿದ್ಕೊಳ್ಬೇಕು. ಎಲ್ಲಿವರೆಗೆ ಅಂದರೆ ಈ ಒಂದು ಕೊಬ್ಬರಿ ಚೆನ್ನಾಗಿ ಬ್ಲ್ಯಾಕ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು. ಸ್ವಲ್ಪ ಮಟ್ಟಿಗೆ ಕೊಬ್ಬರಿ ಬ್ಲ್ಯಾಕ್ ಆದ ತಕ್ಷಣ ನಾನು ಕರಿಬೇವನ್ನ ಫ್ರೆಶ್ ಆಗಿರುವಂಥದ್ದು ತೊಗೊಂಡಿದ್ದಲ್ವ, ಅದು ಕೂಡ ಈ ರೀತಿ ಹಂಚ ಮೇಲೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಹುರಿದುಕೊಳ್ಬೇಕು. ಇದು ಕೂಡ ಫುಲ್ಲಾಗಿ ಬ್ಲ್ಯಾಕ್ ಆಗಬೇಕು. ಎಲ್ಲ ಕಡೆ ಈ ರೀತಿ ಹರಡ್ಕೊಂಡ್ರೆ ವೇಗವಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಹರಡ್ಕೊಂಡು ಬಿಡಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯ ಒಂದು ಕಲರ್ ಇವಾಗ ಚೇಂಜ್ ಆಗ್ತಾ ಇರೋದು ಅಂತ. ಸ್ನೇಹಿತರೆ, ಕರಿಬೇವನ್ನ ಫ್ರೆಶ್ ಆಗಿ ತಂದಿರೋದಲ್ವ, ಅದರ ಮೇಲೆ ಡಸ್ಟನ್ನು ಕೂತಿರುತ್ತೆ. ಅದನ್ನು ತೊಳೆದುಕೊಂಡು ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡಿ. ಯಾಕಂದರೆ ಸ್ವಲ್ಪ ನೀರಿರುತ್ತೆ ಅಲ್ವ, ಅದಕ್ಕೋಸ್ಕರ ಒರೆಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೊಳ್ಬೋದು. ಕರಿಬೇವಂತೂ ನಮ್ಮ ಕೂದಲು ಬೆಳವಣಿಗೆಯಲ್ಲಿ ತುಂಬಾ ಹೆಲ್ಪ್ಫುಲ್ಲಾಗಿ ಯೂಸ್ ಆಗುತ್ತೆ. ಹಾಗೂ ಈ ಒಂದು ಕರಿಬೇವಿನ ಹೇರ್ ಡ್ರೈನ ನೀವು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ಕೂಡ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ಇದರಿಂದ ನಮ್ಮ ಕೂದಲು ಬುಡದಿಂದ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಎರಡೂ ಕೂಡ ಇವಾಗ ಯಾವ ರೀತಿ ಒಂದು ಬ್ಲ್ಯಾಕ್ ಕಲರ್ಗೆ ಚೇಂಜ್ ಆಗ್ತಾ ಇರೋದಂತ. ಇನ್ನೂ ಚೆನ್ನಾಗಿ ಇದು ಬ್ಲ್ಯಾಕ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹೀಗೆ ಹುರಿದುಕೊಳ್ಬೇಕು ಸ್ನೇಹಿತರೆ. ಈ ಒಂದು ಹೇರ್ ಡ್ರೈನ ನೀವೇನಾದರೂ ಯೂಸ್ ಮಾಡ್ತಾ ಬಂದರೆ ಯಾವುದೇ ಒಂದು ಕೆಮಿಕಲ್ನ ಹೇರ್ ಡ್ರೈ ಆಗಲಿ, ಯಾವುದೇ ಒಂದು ಸೀರಮ್ ಆಗಲಿ ಅಥವಾ ಯಾವುದೇ ಒಂದು ಕೆಮಿಕಲ್ ಆಯಿಲ್ ಆಗಲಿ ನೀವು ಯೂಸ್ ಮಾಡೋದೇ ಮರ್ತು ಬಿಡ್ತೀರ. ಅಷ್ಟು ಯೂಸ್ಫುಲ್ಲಾಗಿ ನಿಮ್ಮ ಹೇರ್ಸ್ಗೆ ಈ ಒಂದು ಹೇರ್ ಡ್ರೈ ವರ್ಕ್ ಮಾಡುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಇವಾಗ ಇದು ಎರಡು ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಹುರಿದ್ಬಿಟ್ಟು ಕಪ್ಪಗಾಗಿಬಿಟ್ಟಿರೋದು ಅಂತ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ನಾನು ತೆಕ್ಕೊಳ್ತಾ ಇರೋದು, ಅಷ್ಟು ಕೂಡ ಹುರಿದಾಗಿದೆ ಅಂತ. ಇವಾಗ ಈ ಒಂದು ಎರಡು ಇಂಗ್ರೀಡಿಯೆಂಟ್ಸ್ನಿಂದ ಯಾವ ರೀತಿ ಒಂದು ಪೌಡರ್ ರೀತಿಯಾಗಿ ನಮ್ಗೆ ಹೇರ್ ಡ್ರೈ ಸಿಕ್ಕೋಗ್ಬಿಡುತ್ತೆ ಅಂತ ನಿಮ್ಗೆ ತಿಳಿಸ್ತೇನೆ. ಹಾಗೂ ಈ ಎರಡು ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡಿ. ಹಾಗೂ ಮಿಕ್ಸಿನ ಮಾಡ್ಕೊಂಡ್ಬಿಡಿ. ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು, ಅಷ್ಟು ಚೆನ್ನಾಗಿ ಪೌಡರ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಒಂದು ಪೌಡರ್ ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಅಂತ. ಹಾಗೂ ನಾನಿಲ್ಲೊಂದು ಬೌಲ್ನ ತೊಗೊಂಡು ಅದರೊಳಗಡೆ ಈ ಒಂದು ಪೌಡರ್ನ ಹಾಕೋತಾ ಇರೋದು. ನೋಡ್ತಾ ಇದ್ರಲ್ವ ಸ್ನೇಹಿತರೆ, ಯಾವುದೇ ಒಂದು ಕೆಮಿಕಲ್ ಕೂಡ ಕಡಿಮೆ ಇಲ್ಲ. ಅಷ್ಟು ಪವರ್ಫುಲ್ ಆಗಿರುವಂಥ ಈ ಒಂದು ಹೇರ್ ಡ್ರೈ ಇವಾಗ ರೆಡಿ ಆಗೋಗ್ಬಿಟ್ಟಿದೆ. ಹಾಗೂ ಇದನ್ನು ನಾವು ಹೇಗೆ ಯೂಸ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಷ್ಟು ಪೌಡರ್ನ ಇದನ್ನು ಹಾಕ್ಕೊಂಡ್ಬಿಡಿ. ಹಾಗೂ ಇದನ್ನು ನೀವು ಏನಾದರೂ ಮೆಹಂದಿ ಜೊತೆ ಕೂಡ ಸೇರಿಸ್ಬಿಟ್ಟು ನೀವು ಹೇರ್ ಡ್ರೈನ ಮಾಡ್ಕೊಳ್ಬೋದು.
ಅಥವಾ ನೀವು ಹೀಗೆ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇದನ್ನು ಮೆಹಂದಿ ಜೊತೆ ಏನಾದರೂ ನೀವು ಯೂಸ್ ಮಾಡ್ಕೊಂಡು ಬಿಟ್ಟರೆ ಜಾಸ್ತಿ ನಾವು ಕೆಮಿಕಲ್ ಕೂಡ ನಮ್ಮ ಹೇರ್ಸ್ಗೆ ಅಪ್ಲೈ ಆಗೋದಿಲ್ಲ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಮೆಹಂದಿ ಜೊತೆನೂ ನೀವು ಮಿಕ್ಸ್ ಮಾಡಿಕೊಂಡು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬಹುದು. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಒಂದು ಕಲರ್ ಕಪ್ಪು ಬಣ್ಣವಾಗಿ ಬಿಟ್ಟಿರೋದು ಇದು ಒಂದು ಪೌಡರ್. ಇವಾಗ ಈ ಒಂದು ಹೇರ್ ಡ್ರೈ ಇವಾಗ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನನ್ನ ಕೈಗೂ ಕೂಡ ಹಚ್ಕೊಂಡು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಬಂದಿದೆ ಅಂತ. ಹಾಗೂ ಇದ್ರ ಕೊಬ್ಬರಿನ ಇದ್ರ ಒಳಗಡೆ ಸೇರಿಸ್ಬಿಟ್ಟಿರೋದಲ್ವ, ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಕೂಡ ಇದ್ರ ಒಳಗಡೆ ಬಿಡ್ತಾ ಹೋಗುತ್ತೆ. ನೋಡ್ತಾ ಇದ್ರಲ್ವ ನನ್ನ ಕೈಗೆ ಹೀಗೆ ಅಪ್ಲೈ ಮಾಡಿಕೊಂಡ್ರೆ ಯಾವ ರೀತಿ ಒಂದು ಎಣ್ಣೆ ರೀತಿಯಾಗಿ ಕಾಣಿಸ್ತಾ ಇರೋದು ಅಂತ. ಹಾಗೂ ತುಂಬಾ ಬ್ಲ್ಯಾಕ್ ಆಗೋಗಿಬಿಡುತ್ತೆ. ಈ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿದ್ರೆ ಈ ರೀತಿಯಾಗಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ಟ್ರೈ ಮಾಡ್ತಾ ಹೋಗಿ. ಹಾಗೂ ನಿಮ್ಮ ಕೂದಲು ಕೂಡ ಪರ್ಮನೆಂಟಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಬ್ಲ್ಯಾಕ್ ಆಗಿದೆ ಅಂತ. ಹಾಗೂ ಈ ಒಂದು ಹೇರ್ ಡ್ರೈನ ಯೌವನದಲ್ಲಿ ಯಾರಿಗೆಲ್ಲ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆಯೋ ಅವರು ಕೂಡ ಯೂಸ್ ಮಾಡ್ಕೊಳ್ಬಹುದು. ಹಾಗೂ ಈ ಒಂದು ಹೇರ್ ಡ್ರೈನ ನಾನು ಇವಾಗ ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ಮತ್ತೊಂದು ಬೌಲ್ನ ತೊಗೊಂಡ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡ್ಬಿಟ್ರೆ ಸಾಕು, ನಿಮ್ಮ ಹೇರ್ಸ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಷ್ಟು ಕೂಡ ಕಲಿಸ್ಕೊಂಡು ಹಾಕ್ಕೊಳ್ಳೋ ಅಗತ್ಯ ಇಲ್ಲ. ಸ್ವಲ್ಪ 1-2 ಸ್ಪೂನಷ್ಟು ಹಾಕ್ಕೊಂಡ್ಬಿಡಿ. ಹಾಗೂ ನಾನಿಲ್ಲಿ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು. ನೀವು ಬೇಕಾದರೆ ಆಲ್ಮಂಡ್ ಆಯಿಲ್ ಕೂಡ ಇದ್ರ ಒಳಗಡೆ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಮಟ್ಟಿಗೆ 2 ಸ್ಪೂನಷ್ಟು ಕೊಕೊನೆಟ್ ಆಯಿಲ್ನ ಇದ್ರ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಮ್ಮ ಹೇರ್ ಡ್ರೈ ಇವಾಗ ರೆಡಿ ಆಗೋಗ್ಬಿಡುತ್ತೆ. ಈ ಒಂದು ಕೊಕೊನೆಟ್ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡ್ತಾ ಇದ್ದೀರಲ್ವ ಎಷ್ಟರ ಮಟ್ಟಿಗೆ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಅಂತ. ಈ ರೀತಿಯಾಗಿ ಹೇರ್ ಡ್ರೈನ ನೀವು ಚಿಕ್ಕ ಮಕ್ಕಳಿಗೂ ಕೂಡ ಹಚ್ಬೋದು. ಹಾಗೂ ನಿಮ್ಮ ಮನೆಯಲ್ಲಿ ಯಾರೇ ಒಂದು ವಯಸ್ಸಾಗಿರುವಂಥ ಅಜ್ಜಿಯಂದಿರಲಿ ಅವ್ರಿಗೂ ಕೂಡ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡಿನ ನೀವು ಹಚ್ಬೋದು. ಹಾಗೂ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಎಷ್ಟು ಬ್ಲ್ಯಾಕ್ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಅಂತ. ನಿಮ್ಮ ಹೇರ್ಸ್ಗೂ ಕೂಡ ಈ ರೀತಿಯಾಗಿ ಅಪ್ಲೈ ಮಾಡ್ಕೋತಾ ಬಂದರೆ ಸಾಕು, ನಿಮ್ಮ ವೈಟ್ ಹೇರ್ಸ್ ಎಲ್ಲ ಕಡಿಮೆಯಾಗಿ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗುವಂಥದ್ದು ಈ ಒಂದು ಹೇರ್ ಡ್ರೈ. ಹಾಗೂ ಕೊಬ್ಬರಿನ ಸೇರಿಸಿರೋದ್ರಿಂದ ನಮ್ಮ ಹೇರ್ಸ್ಗೆ ತುಂಬಾ ಬೆನಿಫಿಟ್ಸ್ಗಳಿರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಹೇರ್ ಡ್ರೈನ ನೀವು ಕೂಡ ಟ್ರೈ ಮಾಡಿ. ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ಟಿಪ್ಸ್ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡೋದು ಮರಿಬೇಡಿ. ಯಾಕಂದರೆ ಅವ್ರಿಗೂ ತುಂಬಾ ವೈಟ್ ಹೇರ್ಸ್ ಇದ್ದರೆ ಅವ್ರಿಗೂ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಈ ಒಂದು ಹೇರ್ ಡ್ರೈ. ಹೀಗೆ ನೀವು ಕೂಡ ಅಪ್ಲೈ ಮಾಡ್ಕೊಂಡು ನೋಡಿ. ಹಾಗೂ ನಾನಿಲ್ಲಿ ಸ್ವಲ್ಪ ಮಟ್ಟಿಗೆ ಹಾಗೆ ಪೌಡರ್ನ ಕೂಡ ಇಟ್ಕೊಂಡಿದ್ನಲ್ವ, ಆ ಒಂದು ಪೌಡರ್ನ ನಾವು ಎಷ್ಟು ಡೇಸ್ ಬೇಕಾದರೂ 1 ತಿಂಗಳು ಮಟ್ಟವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಸ್ನೇಹಿತರೆ. ಈ ರೀತಿ ಒಂದು ಡಬ್ಬಿನ ತೊಗೊಂಡು ಅಷ್ಟು ಪೌಡರ್ನ ಇದ್ರ ಒಳಗಡೆ ಹಾಕ್ಕೊಂಡ್ಬಿಟ್ಟು ನೀವು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಯಾವುದೇ ಒಂದು ಏನು ಪರಿಣಾಮ ಬೀಳೋದಿಲ್ಲ. ಈ ಒಂದು ಪೌಡರ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಯಾವುದೇ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೂ ಇನ್ಸ್ಟೆಂಟಾಗಿ ಹೇರ್ ಡ್ರೈನ ಈ ರೀತಿಯಾಗಿ ಮಾಡಿಕೊಂಡು ನೀವು ಹಚ್ಕೊಳ್ಬಹುದು. ತುಂಬಾ ಈಸಿಯಾಗಿ ಮಾಡುವಂಥದ್ದು. ಹಾಗೂ ಈ ಒಂದು ಹೇರ್ ಡ್ರೈನ ಹಚ್ಚಿಬಿಟ್ಟು ನೀವು 2 ಅವರ್ಸ್ ಬಿಟ್ಟ ನಂತರ ನಾರ್ಮಲ್ ವಾಟರ್ನಿಂದ ಸ್ನಾನ ಮಾಡ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ಡೇ ನೀವು ಶಾಂಪು ಹಾಕ್ಕೊಂಡ್ರೆ ನಡೆಯುತ್ತೆ ಸ್ನೇಹಿತರೆ. ಮತ್ತೆ ಇಂಥದ್ದೇ ಆದ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಜೊತೆಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು.